ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 10 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,499.17, 456 ಪಿಟಿಎಸ್, 0.58% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಿಸಿಎಸ್ 3.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 5.84% ಕುಸಿದಿದೆ. ನಿಫ್ಟಿ 50 ಇಂದು 24,570.65, 0.27% ಆಗಿದೆ. -0.27% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೋಮವಾರದ ಮಾರುಕಟ್ಟೆ ಆರಂಭಕ್ಕೂ ಮುನ್ನ ಕುಸಿತ ಕಂಡ ಭಾರತೀಯ ಸೂಚ್ಯಂಕಗಳು. ಸೆನ್ಸೆಕ್ಸ್ ,0.58% ಕುಸಿದು 78,499.17ಕ್ಕೆ ಕೊನೆಗೊಂಡರೆ, ನಿಫ್ಟಿ 50 ,0.27% ಕುಸಿದು 24,570.65ಕ್ಕೆ ತಲುಪಿದೆ. ಶುಕ್ರವಾರದ ಕೊನೆಯ ಅವಧಿಯ ಮಾರಾಟದ ನಂತರ ಹೂಡಿಕೆದಾರರು ಮುಂಬರುವ ವಹಿವಾಟಿಗೆ ಸಿದ್ಧರಾಗುತ್ತಿದ್ದಾರೆ. ಎಫ್ಡಿಐ ಪ್ರಸ್ತಾವನೆ ಅನುಮೋದನೆ ಮಿತಿಯನ್ನು 15,000 ರೂಪಾಯಿ ಕೋಟಿಗೆ ಹೆಚ್ಚಿಸಲು ಸರ್ಕಾರ ಮುಂದು. ವಿದೇಶಿ ನೇರ ಹೂಡಿಕೆಗಾಗಿ ಸಿಸಿಇ ಅನುಮೋದನೆ ಮಿತಿಯನ್ನು ಹೆಚ್ಚಿಸುವ ಪ್ರಸ್ತಾವನೆಯನ್ನು ಭಾರತ ಸರ್ಕಾರ ಪರಿಶೀಲಿಸುತ್ತಿದೆ. ಈ ಕ್ರಮವು ದೇಶಕ್ಕೆ ಹೆಚ್ಚಿನ ವಿದೇಶಿ ಒಳಹರಿವನ್ನು ಸುಲಭಗೊಳಿಸುವ ಗುರಿಯನ್ನು ಹೊಂದಿದೆ. ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಐಪಿಒನಲ್ಲಿ 281 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ ಐಎಫ್ಸಿ ಮತ್ತು ಎಚ್ಡಿಎಫ್ಸಿ ಇಎಂಸಿ. ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ತನ್ನ ಆರಂಭಿಕ ಸಾರ್ವಜನಿಕ ಕೊಡುಗೆಗೆ ಮುಂಚಿತವಾಗಿ ಆಂಕರ್ ಹೂಡಿಕೆದಾರರಿಂದ 281 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಆಂಕರ್ ಸುತ್ತಿನಲ್ಲಿ ಪ್ರಮುಖವಾಗಿ ವಿಶ್ವ ಬ್ಯಾಂಕ್ನ ಐಎಫ್ಸಿ ಮತ್ತು ಎಚ್ಡಿಎಫ್ಸಿ ಇಎಂಸಿ ಭಾಗವಹಿಸಿದ್ದವು. ಭಾರತದ ಅರ್ಧಕ್ಕಿಂತ ಹೆಚ್ಚು ಇ ಉದ್ಯೋಗಿಗಳು ಶೀಘ್ರದಲ್ಲೇ ವಜಾಗೊಳ್ಳುವ ಭೀತಿಯಲ್ಲಿದ್ದಾರೆ. 1,552 ವೃತ್ತಿಪರರ ಸಮೀಕ್ಷೆಯು ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಇ ಮತ್ತು ಎಂಎಲ್ ಉದ್ಯೋಗಿಗಳು ಉದ್ಯೋಗ ಕಡಿತವನ್ನು ನಿರೀಕ್ಷಿಸುತ್ತಿದ್ದಾರೆ ಎಂದು ಬಹಿರಂಗಪಡಿಸಿದೆ. ಆದಾಗ್ಯೂ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಈ ಸಂಭಾವ್ಯ ವಜಾಗಳ ಬಗ್ಗೆ ಕನಿಷ್ಠ ಕಾಳಜಿಯನ್ನು ಹೊಂದಿದ್ದಾರೆ. ತಂತ್ರಜ್ಞಾನದ ಪ್ರಾಬಲ್ಯಕ್ಕಾಗಿ ಯುಎಸ್ ವಿರುದ್ಧ ಸ್ಪರ್ಧಿಸಲು ಈ ಷೇರುಗಳ ಮೇಲೆ ಚೀನಾ ಬೆಟ್. ಯುಎಸ್ ವಿರುದ್ಧ ಸೆಮಿಕಂಡಕ್ಟರ್ ಮತ್ತು ತಂತ್ರಜ್ಞಾನದ ಪ್ರಾಬಲ್ಯದ ಸ್ಪರ್ಧೆಯನ್ನು ವೇಗಗೊಳಿಸಲು ಬೀಜಿಂಗ್ ತನ್ನ ಕಾರ್ಯತಂತ್ರವನ್ನು ಈ ಷೇರುಗಳ ಕಡೆಗೆ ಬದಲಾಯಿಸುತ್ತಿದೆ. ಇದು ನೇರ ರಾಜ್ಯ ಸಬ್ಸಿಡಿಗಳ ಮೇಲಿನ ಚೀನಾದ ಸಾಂಪ್ರದಾಯಿಕ ಅವಲಂಬನೆಯಿಂದ ಗಮನಾರ್ಹ ಬದಲಾವಣೆಯನ್ನು ಸೂಚಿಸುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರಿಕೆಯೊಂದಿಗೆ ಮುಕ್ತಾಯ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,403 ಮತ್ತು 80 ಸೆಂಟ್ಗೆ ಕೊನೆಗೊಂಡು ,0.09% ಲಾಭ ದಾಖಲಿಸಿದೆ. ಬೆಳ್ಳಿ ಕೂಡ ,0.56% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $63 ಮತ್ತು 85 ಸೆಂಟ್ಗೆ ಕೊನೆಗೊಂಡಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $78 ಮತ್ತು 73 ಸೆಂಟ್ಗೆ ಏರಿಕೆಯೊಂದಿಗೆ ಮುಕ್ತಾಯ. ಜಾಗತಿಕ ಪೂರೈಕೆ ಬದಲಾವಣೆಗಳ ನಡುವೆ ಕಚ್ಚಾ ತೈಲ ಬೆಲೆ ,0.70% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $78 ಮತ್ತು 73 ಸೆಂಟ್ಗೆ ಕೊನೆಗೊಂಡಿದೆ. ಮಾರುಕಟ್ಟೆ ಭಾಗವಹಿಸುವವರು ಉತ್ಪಾದನಾ ಮಟ್ಟಗಳು ಮತ್ತು ಭೌಗೋಳಿಕ ರಾಜಕೀಯ ಅಪಾಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಟಿಸಿಎಸ್ ಷೇರುಗಳು %3ಕ್ಕಿಂತ ಹೆಚ್ಚು ಏರಿಕೆ. ಬಜಾಜ್ ಫೈನಾನ್ಸ್ ತೀವ್ರ ಕುಸಿತ. ಟಿಸಿಎಸ್ ಷೇರುಗಳು %3.36% ಗಮನಾರ್ಹ ಲಾಭದೊಂದಿಗೆ 2,452 ರೂಪಾಯಿ ಮತ್ತು 70 ಪೈಸಾಕ್ಕೆ ಕೊನೆಗೊಂಡಿವೆ. ಇದಕ್ಕೆ ವಿರುದ್ಧವಾಗಿ, ಬಜಾಜ್ ಫೈನಾನ್ಸ್ ಷೇರುಗಳು %5.84% ಕುಸಿದು 1,078 ರೂಪಾಯಿಗೆ ಕೊನೆಗೊಂಡಿವೆ. ಜಾಗತಿಕ ಪೂರೈಕೆ ಕಳವಳವನ್ನು ನಿವಾರಿಸಲು ಆಸ್ಟ್ರೇಲಿಯಾದ ಗೋಧಿ ಬೆಲೆ ಚೇತರಿಕೆ. ಆಸ್ಟ್ರೇಲಿಯಾದ ಮುಂಬರುವ ಗೋಧಿ ಬೆಳೆಯ ನಿರೀಕ್ಷೆಗಳು ಹೆಚ್ಚು ಆಶಾದಾಯಕವಾಗಿವೆ. ಇದು ಜಾಗತಿಕ ಆಹಾರ ಪೂರೈಕೆ ಸರಪಳಿಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಜಾಗತಿಕ ಧಾನ್ಯ ಮಾರುಕಟ್ಟೆಗಳು ಹೆಚ್ಚಿನ ಅಸ್ಥಿರತೆಯನ್ನು ಎದುರಿಸುತ್ತಿರುವ ನಿರ್ಣಾಯಕ ಸಮಯದಲ್ಲಿ ಈ ಚೇತರಿಕೆ ಬಂದಿದೆ. ಯುಎಸ್ ಡಾಲರ್ ಎದುರು 95 ರೂಪಾಯಿ ಮತ್ತು 20 ಪೈಸಾಕ್ಕೆ ಕೊನೆಗೊಂಡಿದೆ. ಯುಎಸ್ಡಿ ಐಎನ್ಆರ್ ವಿನಿಮಯ ದರವು %0.09% ಅಲ್ಪ ಏರಿಕೆಯೊಂದಿಗೆ 95.20ಕ್ಕೆ ಕೊನೆಗೊಂಡಿದೆ. ಕರೆನ್ಸಿ ವ್ಯಾಪಾರಿಗಳು ಜಾಗತಿಕ ಡಾಲರ್ ಒಳಹರಿವು ಮತ್ತು ದೇಶೀಯ ನೀತಿ ವಿರಾಮಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,403 ಮತ್ತು 80 ಸೆಂಟ್ ,0.09% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,34,783 ರೂಪಾಯಿ ಪ್ರತಿ 10 ಗ್ರಾಂಗೆ.
ಚಿನ್ನದ ಬೆಲೆ 0.09% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,399 ಮತ್ತು 70 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $63 ಮತ್ತು 85 ಸೆಂಟ್ (0.56% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,954 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.56% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $63 ಮತ್ತು 50 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $78 ಮತ್ತು 73 ಸೆಂಟ್ (0.70% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.70% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 18 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. $95 ಮತ್ತು 20 ಸೆಂಟ್ (0.09%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.09% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಹೈದರಾಬಾದ್ $994 $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.